ನಮಸ್ಕಾರ ವೀಕ್ಷಕರೇ. ಏನ್ ಇವತ್ತು ಕಕ್ಕಬೆ ಸ್ಟೇಟ್ ಹೈವೇನಲ್ಲಿ ನಿಂತಿರುವಂತದ್ದು, ಇಲ್ಲಿನ ಸ್ಥಳೀಕರ ಸಾರ್ವಜನಿಕರ ನೋವನ್ನ ಇವತ್ತು ಕೇಳ್ತಾ ಇರುವಂತದ್ದು. ಎಂತ ವ್ಯವಸ್ಥೆ ಇದೆ ಅಂತಂದ್ರೆ, ಸ್ವಾತಂತ್ರ್ಯ ಬಂದು 79 ವರ್ಷ ಆಗಿದ್ರು ಕೂಡ ಇನ್ನು ಕೊಡಗಿನಲ್ಲಿ ಏನು ಅಭಿವೃದ್ಧಿ ಕಾಣ್ತಾ ಇಲ್ಲ ಅಂತ ನಮ್ಮ ಹಿರಿಕರು ಹೇಳ್ತಾ ಇದಾರೆ, ಮತ್ತೆ ಯುವಕರು ಹೇಳ್ತಾ ಇದಾರೆ. ಮತ್ತೆ ಖಾಸಗಿ ಬಸ್ಸು, ಪ್ರೈವೇಟ್ ಬಸ್ಸು ಅವ್ರನ್ನು ಕೂಡ ಪ್ರಶ್ನಿಸಿದಾಗ ಅವರು ಕೂಡ ಹೋದ್ರ ಕೊಡಗಿನಲ್ಲಿ ರಸ್ತೆ ಅಭಿವೃದ್ಧಿ ಯಾವ್ದು ಕರ್ಮಕಾಂಡಗಳು ಯಾವ್ದು ಇಲ್ಲ. ಏನ್ ಮಾಡ್ತಾ ಇದಾರೆ ಇಲಾಖೆ, ಏನ್ ಮಾಡ್ತಾ ಇದೆ ಅಧಿಕಾರಿಗಳು, ಏನ್ ಮಾಡ್ತಾ ಇದಾರೆ ಅಂತ. ಯಾಕಂತಂದ್ರೆ B.R. ಅಂಬೇಡ್ಕರ್ ಸಾಹೇಬರು ಕೊಟ್ಟಿರೋಂತ ಮೂಲಭೂತ ಹಕ್ಕುಗಳಲ್ಲಿ ರಸ್ತೆ ಕೂಡ ಒಂದು ಅಂಗವಾಗಿದೆ. ಆದ್ರೆ ಇವತ್ತು ಕಾನೂನು ಕಣ್ಣಿಗೆ ಮಣ್ಣನ್ನ ಎರಚಿಕೊಂಡು ಭ್ರಷ್ಟಾಚಾರದಲ್ಲಿ ರಾಜಕೀಯವನ್ನ ನಡೆಸ್ಕೊಂಡು ಆಡಳಿತವನ್ನ ಮಾಡ್ತಾ ಇದ್ದೀರಾ. ಇದು ಎಷ್ಟು ಮಟ್ಟಿಗೆ ಸೂಕ್ತ ಅನ್ನೋಂಥದ್ದು ನಾನು ರಾಜ್ಯ ಸರ್ಕಾರ ಹಾಗೂ ಮತ್ತೆ ಕೇಂದ್ರ ಸರ್ಕಾರಕ್ಕೆ ನಾನು ಪ್ರಶ್ನಿಸ್ತೀನಿ. ಯಾಕಂದ್ರೆ ಬಡವರ ನೋವು, ಸ್ಥಳೀಕರ ನೋವು, ಗ್ರಾಮಸ್ಥರ ನೋವನ್ನ ಯಾರು ಕೇಳೋರಿಲ್ಲ, ಯಾವ ಅಧಿಕಾರಿನೂ ಕೂಡ ಕೇಳ್ತಾ ಇಲ್ಲ. ನೋಡಿ, ವ್ಯವಸ್ಥೆನಲ್ಲಿ ಇವತ್ತು ನಮ್ಮ ಜನಜೀವನ ನಡೀತಾ ಇದೆ. 79 ವರ್ಷ ಆಗಿದೆ. ಅದಕ್ಕಿಂತ ಮೊದಲೇ ಎಷ್ಟೋ ಚೆನ್ನಾಗಿತ್ತು, ನಾವು ಕೂಡ ಶಿಕ್ಷಕರು ನೋಡಿದೀವಿ. ಇಷ್ಟು ಹದಗೆಟ್ಟಿರುವಂತ ರೋಡ್ ನಾವು ನೋಡಿರ್ಲಿಲ್ಲ. ಹಾಗಾಗಿ PWD ಇಲಾಖೆಗೆ ಸಂಬಂಧಪಟ್ಟಂತೆ ರಸ್ತೆ ಇದು ಮಡಿಕೇರಿ ತಾಲೂಕಿಗೆ ಸಂಬಂಧಪಡುತ್ತೆ. ಹುಣಸೂರು ಟು ತಲಕಾವೇರಿವರೆಗೂ ಇದು ಸ್ಟೇಟ್ ಹೈವೇ ಇಲ್ಲಿ ಆಗಿದೆ. ಆದ್ರೆ ಇವತ್ತು ಇದು ಸ್ಟೇಟ್ ಹೈವೇ ವಾಸ್ತವಾಂಶದಲ್ಲಿ ಇಲ್ಲ. ಏನ್ ಮಾಡ್ತಾ ಇದ್ದೀರಾ ಅಧಿಕಾರಿಗಳು? ನೀವು ಮಾನವ ಹಕ್ಕು ಉಲ್ಲಂಘನೆ ಮಾಡ್ತಾ ಇದ್ದೀರಾ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತ ನಮ್ಮ ಜನಪ್ರತಿನಿಧಿಗಳು ಭರವಸೆಯನ್ನ ಕೊಡ್ತೀರಾ ಈಗಿನಾದ್ಯಂತ ಸ್ಟೇಟ್ ಹೈವೇಗಳನ್ನ ಶುದ್ಧಗೊಳಿಸಿ ಮರು ತಾರನ ಹಾಕಿ ಇದ್ ಮಾಡೋದಿಕ್ಕೆ ಅಂತ. ಎಲ್ಲಿ ಏನ್ ಕೆಲಸ ನಡೀತಾ ಇದೆ? ಈ ಕೇಳಿದ್ರೆ ಹೇಳ್ತಾ ಇದೀರೋ ವಾರ್ ನಡೀತಾ ಇದೆ, ತಾರಿನ ಬೆಲೆ ಹೆಚ್ಚಾಗಿ ಗುತ್ತಿಗೆದಾರರು ಕೆಲಸ ಮಾಡ್ತಾ ಇಲ್ಲ, ತಾರು ಬೆಲೆ ಕಮ್ಮಿ ಆದ್ಮೇಲೆ ನಾವು ರೋಡ್ ಕೆಲಸವನ್ನ ಮಾಡ್ತೀವಿ ಅಂತ. ಅಲ್ಲಿವರೆಗೂ ಸಾರ್ವಜನಿಕರ ಗೋಳೇನ್ರಿ ಕೇಳ್ತೀರಾ? ವೆಹಿಕಲ್ ಓಡಾಡಕ್ ಆಗಲ್ಲ, ವೆಹಿಕಲ್ ತಗೊಂಡೋಗ್ಬಿಟ್ಟು ಶೋರೂಮ್ ಬಿಡ್ಬೇಕು, ಶೋರೂಮ್ ಬಿಟ್ರೆ GST ಟ್ಯಾಕ್ಸ್ ಸರ್ಕಾರದ ಎದೆ ಮೇಲೆ ಹಾಕ್ಬೇಕು. ಸರ್ಕಾರ ಭ್ರಷ್ಟ ಸರ್ಕಾರಗಳ ಆಡಳಿತ ಮಾಡೋದಿಕ್ಕೆ ಪಾಪ ನಮ್ಮ ಸಾರ್ವಜನಿಕರು ಸಂಪಾದನೆ ಮಾಡಿದಂತ ಟ್ಯಾಕ್ಸ್ ಅಮೌಂಟ್ ಗಳನ್ನ ಅಲ್ಲಿ ಕಟ್ಟಬೇಕು. ಇದು ನಮ್ಮ ವ್ಯವಸ್ಥೆ. ಇಂಡಿಯಾಗೆ ಸ್ವಾತಂತ್ರ್ಯ ಬಂದು 79 ವರ್ಷ ಆದ್ರೂ ಕೂಡ ಸಾರ್ವಜನಿಕರ ಮೇಲೆ ಮಾತ್ರ ಕಾನೂನನ್ನ ಪ್ರಯೋಗ ಮಾಡ್ತೀರಾ ಹೊರತು B.R. ಅಂಬೇಡ್ಕರ್ ಸಾಹೇಬರು ಬರ್ದಿರೋಂತ ಕಾನೂನನ್ನ ನೀವು ಕಟ್ಟಿಟ್ಟಾಗಿ ನೀವು ಪಾಲನೆ ಮಾಡ್ತಾ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಯಾಕಂತಂದ್ರೆ ಕಕ್ಕಬೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಂತೂ ರಸ್ತೆಗಳನ್ನ ಕೇಳಲೇಬೇಡಿ ನೀವು. ವಿದ್ಯುತ್ ಶಕ್ತಿ ಇಲ್ಲ, ಇಲ್ಲಿ ಕಾಡು ಆನೆಗಳಿರುತ್ತೆ, ವನ್ಯಜೀವಿಗಳು ಓಡಾಡುತ್ತೆ, ಯಾವುದೋ ಒಂದು ಕಡೆ ಅವ್ರಿಗೆ ಒಂದು ಸೆಕ್ಯೂರಿಟಿನೇ ಇಲ್ಲ. ಸೊ ಆ ತರ ವ್ಯವಸ್ಥೆ. ಅದೇ ಇಲ್ಲಿ ಬೆಟ್ಟಗಳಿರೋಂತ ಜಾಗ, ಇಲ್ಲಿ ಹೋಮ್ ಸ್ಟೇಗಳು, ರೆಸಾರ್ಟ್ಗಳು ಮಾಡೋದಕ್ಕೆ ಪರ್ಮಿಷನ್ಗಳು ಕೊಡ್ತೀರಾ ನೀವು? ಜನರ ವಿರುದ್ಧವಾಗಿ ಪರ್ಮಿಷನ್ ಕೊಡ್ತೀರಾ? ಕಾನೂನು ಇರೋಂಥದ್ದು ಪೊಲ್ಯೂಷನ್ ಬೋರ್ಡ್ ಆಗ್ಲಿ, ಅಗ್ನಿಶಾಮಕ ದಳ ಆಗ್ಲಿ, ಪ್ರತಿ ಒಂದು ಕೂಡ ಪರಿಶೀಲನೆ ಮಾಡಿ ಸೂಕ್ತವಾಗಿದ್ರೆ ಕೊಡ್ಬೇಕು ಅನ್ನೋಂಥದ್ದು ಕಾನೂನಲ್ಲಿದೆ. ಆದ್ರೆ ಇಲ್ಲಿ ಮಲೆನಾಡು ಇದು, ಇಲ್ಲಿರೋದು ಗುಡ್ಡ ಪ್ರದೇಶಗಳು, ಅಂತ ಜಾಗದಲ್ಲಿ ನೀವು ಪರ್ಮಿಷನ್ ಕೊಡಕ್ಕಾಗಲ್ಲ. ನೀವು ಭ್ರಷ್ಟಾಚಾರದಲ್ಲಿ ಮುಳುಗಿ ಅವ್ರಿಗೆ ಜಾಗಗಳನ್ನ ನೀವು ಕನ್ವರ್ಷನ್ ಮಾಡ್ಕೊಡ್ತಾ ಇದ್ದೀರಾ. ಇದು ಎಷ್ಟು ಮಟ್ಟಿಗೆ ಸೂಕ್ತ ಅನ್ನೋಂಥದ್ದು ಕೂಡ ನಾನು ಮಾಧ್ಯಮ ಮುಖಾಂತರ ಅಧಿಕಾರಿಗಳನ್ನ ಪ್ರಶ್ನಿಸ್ತೀನಿ. ಹಾಗಾಗಿ ಮುಂದಿನ ದಿನದಲ್ಲಿ ಬಹುಜನ ಸಮಾಜ ಪಾರ್ಟಿ ವತಿಯಿಂದ ಸಾರ್ವಜನಿಕನಾಗೂ ಕೂಡ ನಾನು ಹೇಳ್ತಾ ಇದ್ದೀನಿ, ಅಧಿಕಾರಿಗಳ ವಿರುದ್ಧ ಎಲ್ಲಿ ಕಾನೂನು ಉಲ್ಲಂಘನೆ, ಕರ್ತವ್ಯ ಲೋಪದ ಅಡಿಯಲ್ಲಿ ನೀವು ಕೆಲಸಗಳನ್ನ ಮಾಡಿರ್ತೀರಿ, ನಿಮ್ಮ ವಿರುದ್ಧವಾಗಿ ಕಾನೂನುಬದ್ಧವಾಗಿ ಹೋರಾಟವನ್ನ ಮಾಡ್ತೀನಿ. ಹಾಗೇನೆ PWD ಅಧಿಕಾರಿ ಈ ಕೂಡಲೇ ಗಮನಿಸಿ, ಈ ಎಲ್ಲಿ ಅತಿ ಹೆಚ್ಚಾಗಿ ರೋಡ್ ಗುಂಡಿಯಾಗಿರುವಂತದ್ದು, ಸಾರ್ವಜನಿಕರಿಗೆ ಓಡಾಡಕ್ಕೆ ಆಗದಿರೋಂತ ನಿಟ್ಟಿನಲ್ಲಿ ಇರುವಂತ ಜಾಗವನ್ನ ಪರಿಶೀಲಿಸಿ, ಅದೇನೋ ಕೋಲ್ಡ್ ಪ್ಯಾಚ್ ಅಂತ ಏನೋ ಮಾಡ್ತಾ ಇದಾರಲ್ಲ, ಆ ಪ್ಯಾಚ್ ಅನ್ನ ಈ ಕೂಡಲೇ ಮಾಡಿಸ್ಬೇಕು ಅಂತ ನಾನು ನಮ್ಮ PWD ಅಧಿಕಾರಿ, ಕೊಡಗು ಜಿಲ್ಲೆ ಅಧಿಕಾರಿಗೆ ನಾನು ಮನವಿ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಭೀಮ್.